ಸ್ನೇಹಿತರೆ ನಮಸ್ತೆ. ಮೊದಲಿಗೆ ವಿಜಯನಾಥ ಶೆಣೈ ಅವರಿಗೆ ಒಂದು ಕೃತಜ್ಞತೆ ಮತ್ತು ವಂದನೆಗಳನ್ನ ತಿಳಿಸ್ತಾ ನಾನು ಮಾತು ಮುಂದುವರಿಸ್ತಾ ಇದ್ದೀನಿ. ಏಕೆಂದರೆ ಇವತ್ತಿನ ನೋಡಿದಂಥ ನಾವು ಅಥವಾ ನಿಮಗೆ ತೋರಿಸ್ತಿರುವಂಥ ಒಂದು ಅದ್ಭುತವಾದ ಮನೆಗಳ ಲೋಕ ಅದು. ಪ್ರತಿಯೊಬ್ಬ ಭಾರತೀಯನು ಭೇಟಿ ಕೊಡಬೇಕು, ಪ್ರತಿಯೊಬ್ಬ ಕರ್ನಾಟಕವನ್ನು ನೋಡಲೇಬೇಕಾದಂಥ ಸ್ಥಳ, ಅಥವಾ ಪ್ರತಿಯೊಬ್ಬ ಆರ್ಕಿಟೆಕ್ಟು ಸಹ ಸ್ಟಡಿ ಮಾಡಬೇಕಾಗಿರೋಂಥ ಒಂದು ಸ್ಥಳ ಅಂತ ಅಂದರೆ ಅದು ಮಣಿಪಾಲದಲ್ಲಿರುವಂಥ ಹಸ್ತಶಿಲ್ಪ ಅಥವಾ ಹೆರಿಟೇಜ್ ವಿಲೇಜ್ ಅಂತ ಹೇಳಿ. ನಿಜವಾಗ್ಲೂ ಅದ್ಭುತವಾದ ಒಂದು ಇದು 27 ಸಂಸ್ಕೃತಿಗಳನ್ನು ಒಂದೇ ಜಾಗದಲ್ಲಿ ಪರಿಚಯ ಮಾಡ್ಕೊಂಡಂಥ ಒಂದು ದೊಡ್ಡ ಸಾಹಸ ಮಾಡಿದಾರಲ್ಲ ವಿಜಯನಾಥ ಶೆಣೈ ಅವರು. ಅದು ನಿಜವಾಗ್ಲೂ ಗ್ರೇಟ್ ಅದು ಗೆಳೆಯರೇ. ಹಾಗಾಗಿ ನಾನು ಮೊನ್ನೆ ಆಕಸ್ಮಿಕವಾಗಿ ಉಡುಪಿ ಮತ್ತು ಮಣಿಪಾಲಿಗೆ ಭೇಟಿ ಕೊಟ್ಟಾಗ ನನ್ನ ಮಕ್ಕಳಿಗೆ ಅದನ್ನು ತೋರಿಸಲೇಬೇಕು ಅಂತೇಳಿ ಕರ್ಕೊಂಡು ಹೊರಟಂಥದ್ದು. ಏನಪ್ಪ ಅಂತಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ಆಗುತ್ತೆ ನಮಗೆಲ್ಲರಿಗೂ. ಈ ಥರ ಒಂದು ಸಂಸ್ಕೃತಿ ಇತ್ತ ನಮ್ಮಲ್ಲಿ, ಇಷ್ಟೊಂದು ವಾಸ್ತು ವೈಭವ ಇತ್ತ ನಮ್ಮಲ್ಲಿ, ಕಾಷ್ಟಶಿಲ್ಪಗಳನ್ನು ಈ ರೀತಿ ನಾವು ಉಪಯೋಗಿಸ್ಕೊಂತ ಇದ್ರೆ ಅವತ್ತು ಯಾವುದೇ ದೊಡ್ಡ ಸಾಧನಗಳಿಲ್ಲದ ಕಾಲದಲ್ಲಿ ಇಷ್ಟಿಂಟ ದೊಡ್ಡ ಕಂಬಗಳನ್ನು ತಂದು ಇಡಿಸ್ಲಿಕ್ಕಾದರೆ ಹೆಂಗಾಯಿತು, ಹೆಂಗೆ ಅದನ್ನು ಕಟ್ ಮಾಡಿದರು, ಅದನ್ನ ಹೆಂಗೆ ಕೊರೆದ್ರು ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಅದ್ಭುತವಾದ ವಿಜ್ಞಾನ. ಹಾಗಾಗಿ ಇವತ್ತಿಗೂ ನಿಮಗೆ ಸಮಯ ಮಿಂಚಿಲ್ಲ. ಅದ್ಭುತವಾದ ಒಂದು ವಿಷಯ. ನನ್ನ ಮಕ್ಕಳನ್ನು ಸಹ ತುಂಬ ಏನು ಆಸಕ್ತರಲ್ಲ, ಆದರೆ ಅಲ್ಲಿ ನೋಡ್ತಾ ಅವರಾಗಿ ವಿಷಯಗಳನ್ನು ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದರು. ಹಾಗಾಗಿ ನಾನು ಇದರಲ್ಲಿ ಅವ್ರು ಹೇಗೆ ಮಾತಾಡ್ತಾ ಹೋಗ್ತಾರೋ ಅದನ್ನೇ ವಿಡಿಯೋ ಮಾಡಿದ್ದೀನಿ. ಅದನ್ನ ಯಾವುದನ್ನು ಸೈಲೆಂಟ್ ಮಾಡ್ದೇ, ಅದ್ರ ಮೇಲೆ ಯಾವುದು ವಾಯ್ಸ್ ಓವರ್ ಕೊಡ್ದೇ ಅವ್ರು ಏನು ಮಾತಾಡ್ತಾ ಹೋಗ್ತಾರೆ, ನಾನು ಅವ್ರಿಗೇನು ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ ಅನ್ನೋದನ್ನು ನಾನು ನಿಮಗೆ ವೀಡಿಯೋಲ್ಲಿ ಉದ್ದಕ್ಕೂ ತೋರಿಸ್ತಾ ಹೋಗಿದ್ದೀನಿ. ಈ ಮಕ್ಕಳು ಇವತ್ತಿನ ಇದರಲ್ಲಿ ಹೇಗೆ ರಿಯಾಕ್ಷನ್ ಮಾಡ್ತಾರೆ, ಬರ್ತಾ ಅವ್ರ ಭಾವನೆಗಳು ಏನು ಚೇಂಜ್ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟಿರೋಂಥದ್ದು. ಸುಮಾರು ಜನ ಆಗಲೇ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಮಾಡಿದ್ದಾರೆ, ಆದರೆ ನನ್ನದೇ ರೀತಿಯಲ್ಲಿ ಅದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನೋಡಿ, ಶೇರ್ ಮಾಡಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಶೇರ್ ಮಾಡೋದು ಅನ್ನೋದಕ್ಕಿಂತ ಹೋಗಿ ನೋಡ್ಕೊಂಡು ಬನ್ನಿ. ಆದರೆ ತಮಗೆ ಏನಾದ್ರು ಧನ ಸಹಾಯ ಮಾಡ್ಲಿಕ್ಕಾರೆ ಅಲ್ಲಿ ಧನ ಸಹಾಯ ಮಾಡ್ಬೋದು. ಪ್ರತಿಯೊಂದಕ್ಕೂ ಅವಕಾಶ ಇದೆ. ದೊಡ್ಡವರಿಗೆ 300 ರೂಪಾಯಿ ಟಿಕೆಟ್ ತೊಗೊತಾರೆ, ಸಣ್ಣವರಿಗೆ 105 ರೂಪಾಯಿ ಇರುತ್ತೆ. ಹಾಗಾಗಿ ಇದೇನು ದೊಡ್ಡ ಮೊತ್ತ ಅಲ್ಲ, ಯಾಕಂದರೆ 105 ರೂಪಾಯಿ ಕೊಟ್ಟರೆ ನಾವೊಂದು ಒಳ್ಳೆ ಊಟ ಮಾಡೋಕ್ಕಾಗಲ್ಲ ಅಂತ. ಇದರಲ್ಲಿ ಇವತ್ತು 27 ಸಂಸ್ಕೃತಿಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ ಒಟ್ಟಿಗೆ ಅಂತಂದರೆ ಅದು ಗ್ರೇಟು. ಹಾಗಾಗಿ ದಯವಿಟ್ಟು ಮಣಿಪಾಲಿಗೆ ಹೋದರೆ ಹಸ್ತಶಿಲ್ಪಕ್ಕೆ ಭೇಟಿ ಕೊಡಿ. ತುಂಬ ಒಳ್ಳೆಯ ಒಂದು ಇದನ್ನು ನೀವು ಗಿಫ್ಟ್ ಮಾಡ್ದಂಗೆ ಆಗುತ್ತೆ ಮಕ್ಕಳಿಗೆ. ಥ್ಯಾಂಕ್ ಯು. ಶಿಫ್ಟ್ ಮಾಡಿದ್ದಾರೆ, ಗೋಡೆಗಳೆಲ್ಲ ಇದರಲ್ಲಿ ಕಟ್ಕೊಂಡಿದ್ದಾರೆ ಮಾಮೂಲಿ ಇಟ್ಕೆನಲ್ಲಿ. ಇದು ಶೃಂಗೇರಿ ಮೂಲ ಅರ್ಚಕರ ಮನೆ. ಹಂಗೆ ಇರ್ತಂಗೆ ಒಂದು ಶಿಫ್ಟಿಂಗ್ ಅಂತಾರೆ. ನೋಡಿದ್ದ ದೇಸಿ ಇದು ನೋಡಿ, ಬರೀಲಿಕ್ಕೆ ಇಟ್ಕೊಳ್ಳೋದು ಟೇಬಲ್ ಲ್ಯಾಂಪ್ ಟೈಪು. ದೀಪ ಹಚ್ಚಿಡ್ಕೊಂಡು ಬರೀಲಿಕ್ಕೆ. ಕಟ್ಟಿ ಬಾಣಂತಿ ಮನೆ, ಇದು ಬಾಣಂತಿ ರೂಮ್. ಹಂಗಿತ್ತು ಅವ್ರ ಮೇಲೆ ವಾತಾವರಣ ಅಂತ. ಮುಖ್ಯ ಅರ್ಚಕರ ಮನೆ ಯಾವಾಗಲೂ ಸಂಗೀತ ಹೇಳೋದು ನಡೆಯೋದವೆಲ್ಲ ನಡೀತಾ ಇತ್ತು ಅಂತ. ಇದು ಪೆಟ್ಟಿಗೆ, ಮರದ ಪೆಟ್ಟಿಗೆ. CCTV ಹಾಕಿದ್ದಾರೆ. ಬೀಸಕ್ಕೆ ನೋಡಿ ಚೆನ್ನಾಗಿರುತ್ತೆ. ಇದು ಅಡುಗೆ ಮನೆ. ಅನ್ನ ಬಸಿ ಮರಿಗೆ, ಅದಕ್ಕೆ ಮರಿಗೆ ಅಂತಾರೆ. ಅದು ಕೊಣ್ಗೆ ಅದು ಇರುತ್ತಲ್ಲ, ಅದ್ರಲ್ಲಿ ಹಾಕೋದ. ಅದ್ರಲ್ಲಿ ಉಲ್ಟಾ ಹಾಕಿ ಹಿಂಗೆ ಪ್ಲೇಟ್ ಅಡ್ಡ ಇಟ್ಟು. ಇದು ಹೊಚ್ಚಾಗಿ ಮನೆ ಹೊಡ್ಸೋದು. ನಮ್ಮ ಮನೆಗೆ ಹಂಗೆ ಕ್ಯೂಟಾಗಿ ಇವ್ರ ಹತ್ರ ಹಂಗಿದ. ಈಶಾನ್ಯ ದಿಕ್ಕಿಗೆ ಅವರು ಅಡುಗೆ ಮನೆ ಹತ್ರನೇ ದೇವ್ರ ಮನೆ. ಅಗ್ನಿಶಾಲೆ ಇದೆಲ್ಲ, ಅದಕ್ಕೆ ಹೋಮ ನಡೆಸೋದಲ್ಲ, ಅದಕ್ಕೆ ಅಗ್ನಿಮೂಲೆ ಮಾಡಿದ್ದಾರೆ. ಹಂಗೆ ಥರದ್ದು ಅಟ್ಟ ಮಕ್ಕಳಕ್ಕೆ ಮತ್ತೆ ಮೀಟಿಂಗೇ ಮಾಡ್ತಿದ್ವಿ. ಕುಂಬಳೂರಿಗೆಲ್ಲ ಇತ್ತಲ್ಲ ಅಟ್ಟ, ಹಂಗೆ ಕುತ್ಕೊಂತಿದ್ದು ನಾವು.
ಇದೆ. ಎಷ್ಟು ಜನ ನೋಡಿದ್ರು ಈ ಥರ ಅಟ್ಟಗಳನ್ನು. ದೊಡ್ಡಮ್ಮರ ಮನೆಗಳೆಲ್ಲ ಹಿಂಗೆ ಇದ್ದಿದ್ದು. ನಮ್ಮ ದುರ್ಗದ ಮನೆಗಳಿಲ್ಲ, ಅಲ್ಲೆಲ್ಲ ಅಟ್ಟ ಇರೋಲ್ಲ. ಈ ತೊಟ್ಲು ನೋಡ್ರಿ ಎಷ್ಟು ಚೆನ್ನಾಗೈತೆ. ನೋಡಿ ನಾವು ಅದೇ ಥರ ಕಟ್ಸೋಣಪ್ಪ. ಸೇಮ್ ಜೋಕಾಲಿ ಇದೆಲ್ಲ ಏನಕ್ಕೆ ತಗೋಬೇಕಪ್ಪ, ವಿಡಿಯೋನೇ ಮಾಡ್ಕೊಂತ ಇದೆಯಾ. ಅದು ಬೇರೆ ಬೇರೆ ಫೋಟೋ ಇದಕ್ಕೆ ಬೇಕಣ್ಣ. ಇದು ಯಾರ ಮನೆ ಅಂತ ನೋಡ್ರ ಒಂಚೂರು ಅಣ್ಣ. ಹಾಂ, ಅಲ್ಲಿ ಇದ್ದಿದ್ದು ಹಂಗೇನೆ ಶೃಂಗೇರ್ಲಿ ಮುಂಚೆ ಅವ್ರ ಮನೆ ಹತ್ರ. ಕರ್ಣ ಇದು ಮುದೋಳ್ನಾಗಿ ಡೆವಲಪ್ ಮಾಡಿಕೊಟ್ರಲ್ಲ ಆ ರಾಜರ ಮನೆ ಇದು. ಹಾಂ, ನಾವೇನೋ ಅಷ್ಟು ಫೋಟೋ ತಗೋಬೇಕು, ನನಗೆ ಬೇಕು ಸಿಂಗಲ್ ಪೀಸ್ ನಾವೆಲ್ಲ. ಇದು ಮುಧೋಳ್ ಮಹಾರಾಜರದ್ದು ಅರಮನೆ, ಅವ್ರದ್ದು ಕಟಾಂಜನ ಮತ್ತು ಕಟ್ಟೆ ಒಳಗಡೆ ಎಲ್ಲ ಅಡುಗೆ ಮನೆದೆಲ್ಲ ಬಂತು. ಇಷ್ಟು ಭಾಗ ಮಾತ್ರ ಉಳಿಸ್ಕೊಂಡಿದ್ದಾರೆ. ಅದು ಪಲ್ಲಕ್ಕಿ ಮತ್ತು ಅವ್ರ ಕತ್ತಿಗಳು, ಅವ್ರ ಮಂಚ, ಇದು ಸಂಗ್ರಹ ಮತ್ತು ಮಂಚ ಎರಡು ಒಟ್ಟಿಗೆ ಮಾಡ್ಕೊಂಡಿದ್ದಾರೆ. ಅವ್ರು ಉಪಯೋಗಿಸೋ ಕತ್ತಿಗಳು. ಅವ್ರು ರಾಜರ ಮನೆಗೆ ಬರ್ತಾ ಇದ್ರಲ್ಲ ವಿಸಿಟಿಗೆ. ಇದು ಮಕ್ಳುಗಳಿದ್ದಾಗ ಕತ್ತಿ ವರ್ಷ ಅವ್ರು ಪ್ರಾಕ್ಟೀಸ್ ಮಾಡ್ತಿರ್ತಲ್ಲ ರಾಜ್ಕುಮಾರ್ ಇದ್ದಾಗ. ಮಂಚ ಮಾಡಿಸಿದ್ದು ನಾನು ಅದನ್ನ ನಮ್ಮ ರೂಮ್ನಾಗಿರೋದ. ಆಗ ಅಲ್ಲಿ ಸೆಕೆ ಆಗ್ತಿರ್ಲಿಲ್ಲ ಒಳಗಡೆ. ಅದಂಗೆ ಸೆಕೆ ಆಗುತ್ತೆ ಮರದ್ದು. ಅದು ಆ ಕಡೆ ಬಯಲು ಸೀಮೆ ಅಲ್ವಾ. ನಾವೇನೋ ತಗೊಂಡ ಫೋಟೋಗಳನ್ನ, ಆ ಪಲ್ಲಕ್ಕಿದು ಕುರ್ಚಿಗಳದೆಲ್ಲ ಬಾಕ್ಲುಗಳು. ಇದು ಯಾರ್ದು ಮನೆ? ಪೇಶ್ವಾ ವಾಡ. ಇದು ಪೇಶ್ವೆಗಳದ್ದು ವಾಡಾಸು, ಮರಾಠಿ ಪೇಶ್ವೆಗಳು. ಮುಂದ್ಗಡೆ ಮಾತ್ರ ಉಳ್ಕೊಂಡಿದೆ. ಪೂನಾದಲ್ಲಿ ಇದಾವೆ ವಾಡಗಳು. ಮೊನ್ನೆ ಇದ್ರದ್ದೆಲ್ಲ ಶೂಟಿಂಗ್ ಮಾಡಿದ್ರಲ್ಲ. ಸ್ಟಾಫ್ ಇದ್ದಾರೆ ಅನ್ಸುತ್ತೆ. ಕಲ್ಲಿನ ಬಾನಿ ನೋಡಿ ಎಷ್ಟು ಚೆನ್ನಾಗೈತಿ ಇದು. ಕುಂಬ್ಳೂರಾಗ ಇದಾವೆ ಕಲ್ಲಿನ ಬಾನಿಗಳು. ಮನೆ ಬರೀ ಎಂಟ್ರೆನ್ಸ್ ಇದು. ಒಳಗಡೆದೆಲ್ಲ ತಂದಿಲ್ಲ, ಎಲ್ಲ ತಂದಿದ್ದಾರೆ ಕೆಲವು ಮನೆಗೆಲ್ಲ. ಕಾರಿನ ಸ್ಟ್ಯಾಂಡ್ ಇದು, ಗಾಡಿ ಸ್ಟ್ಯಾಂಡ್. ಅವಾಗ ರಾಜಂಗೆ ಯಾವ ಗಾಡಿ ಬೇಕಂತ ಕೇಳ್ತಿದ್ರ? ಇದೆಲ್ಲ ಹೆಂಗಸ್ರು ಓಡಾಡವೆ, ಗಂಡಸ್ರು ಓಡಾಡವಲ್ಲ. ಅವನು ಗಂಡಸ್ರು ಓಡಾಡೋದು ಇದು ಇಷ್ಟ. ನೆನೆ ಎಲ್ಲ ಹೆಂಗಸ್ರು ಓಡಾಡವು. ಮೇಲ್ ಮುಚ್ಚಿರವು. ಮೇಲ್ಗಡೆ ಯಾವ ಕವರಿಂಗ್ ಆಗಿರುತ್ತೆ. ಹೆಂಗ್ ಕೂರ್ತಿದ್ರು ಅದರಲ್ಲಿ? ಅದ್ರಾಗೆ ಈಗ ಬೆಡ್ ಹಾಕಾರಲ್ಲ ಅಷ್ಟಕ್ಕೇನೆ. ಚಕ್ಲು ಬಕ್ಲಕ್ಕಂಗೆ ಕುತ್ಕೊಂಡಾರ ಅಷ್ಟೇನೆ. ಎತ್ತಾಗ್ತಾ ಇರಲಿಲ್ಲ. ಎತ್ತಾಕದ್ ಗುಂಡಿ ಅದೇ ಆಗ್ತದೆ. ದಡ್ಕಂತ ಹೋಗೋದು. ಹೋದ್ರೂ ಸಾಕಾಗೈತಿ ಎತ್ತಾಕಿ. ಲ್ಯಾಂಪ್ ಇದು ಮುಂದೆ ಹೆಡ್ಲೈಟ್. ಹೆಡ್ಲೈಟ್ ದೀಪ ಹಚ್ಚಿದ್ರೆ ಇವತ್ತು ಸುಮಾರು ಗಾಡಿಗಳು ರೈಲಿಗೆಲ್ಲ ಹಂಗೆ ಇದ್ದಿದ್ದು. ಏನು ಹಾಳಾಗಿದಾವೆ ಅವು. ಜನಗಳು ಹಂಗೆ ಉಪಯೋಗಿಸ್ಕೊಂಡಿದ್ರು. ತಂದು ವೀರ್ಗಲ್ಲು ಮಾಗಲ್ಗಳು ಬೆಲೆನೇ ಗೊತ್ತಿಲ್ಲ ನಮ್ಮ ದೇಶದಾಗೆ. ದನಗಳು ಕಟ್ಟೋಕ್ಕೆ, ಕರುಗಳು ಕಟ್ಟೋಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಹಂಗೆ. ಅವ್ನು ಹುಡುಗಿ ತೆಗೆದಾರಲ್ಲ, ಇನ್ನೂ ತೆಗಿತಾನೆ ಇದ್ದಾರೆ. ಬೇಸಿ ನೋಡ್ಮೇಲೆ ಎಲ್ಲರೂ ಬೇರೆ ಥರ ಪೇಂಟಿಂಗ್ಸ್ ಇದೆ. ಒಂದು ಕುದುರೆ ಮತ್ತು ಹಸು ಒಟ್ಟಿಗೆ ಇದೆ ನೋಡಿ ಇಲ್ಲಿ. ಈ ಕಡೆಯಿಂದ ನೋಡಿದ್ರೆ ಆನೆ, ಈ ಕಡೆಯಿಂದ ನೋಡಿದ್ರೆ ಕುದುರೆ, ಇದು ಹಸು. ನೆಟ್ಟು ಇಟ್ಕೊಂಡು ನೋಡು.
Just keeps reading. ಎಷ್ಟು ಶ್ರೀಮಂತಿಗೆ ಇತ್ತು ಲೆಕ್ಕ ಹಾಕು. ಇಂಡಿಯಾ ಅನ್ನೋದು ಯಾಕೆ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ ಅಂದರೆ ಇದಕ್ಕೇನೆ. ಹೆಂಗಿದೆ ದಿಸಿ ಮನೆ ಅಂದರೆ? ಮನೆ ಹೆಂಗಿದೆ? ಅವ್ರ ಫೋಟೋಗ್ರಫಿ ಡಿಸೈನ್ ಮಾಡ್ಕೊಂಡ್ರೆ ಇದು ನಡೆದು ಇದೇ ಅಮಾಂಗ್ಲ ಪ್ರಶ್ನೆಗಳನ್ನು ನಿನ್ನ ಆಯುಧಗಳು ಯಾವುದಾಗಲಿ ಚೂಪು ಮಾಡ್ತೀರಿ ಚೂಪಿಗಿರ್ತವೆ. ಒಂದ್ಸಲ ಮಾಡಿಬಿಟ್ರೆ ಚೂಪು ಹಂಗೆ ಇರ್ತಾವ. ಅಕ್ಕ ಮನೆಗಿರೋದೇ ಒಂದು ಕುಡುಗಲ್ಲು ಮಸ್ಯಾಕಾಲ ನಿನಗೆ. ಮನೆಯದು ಇದು ಹೊರ ತೆಗಿಯೋದ್ರಾಗ ಇರೋದು ಫೋಟೋಗ್ರಫಿ ಟ್ರೈನಿಂಗಿಗೆ ಹೋಗಿ ಗೊತ್ತಾಗುತ್ತೆ. ವೀರೇಂದ್ರ ಹೆಗ್ಡೆ ಇವತ್ತಿಗೂ 50 ರೂಪಾಯಿ ಕ್ಯಾಮ್ರಾ 60 ರೂಪಾಯಿ ಕ್ಯಾಮ್ರಾ ತಗೊಂಡಿದ್ದು ಅವಾಗ. ಹೌದು. Deccan Mahal, Nawab Mahal, belongs to family of Nawab Showcase Outstanding. Dance room ಅಂತಿದೆ. ಲೇಡೀಸ್ ಎಲ್ಲ ಕೂತ್ಕೊಂಡು ಇಲ್ಲಿಂದ ನೋಡ್ತಾ ಇದ್ರು. ಇಲ್ಲಿ ದರ್ಬಾರ್ ನಡೀತಾ ಇತ್ತು ಮತ್ತು ಡ್ಯಾನ್ಸು, ಮುಖ್ಯವಾಗಿ ಡ್ಯಾನ್ಸ್ ನಡೀತಾ ಇತ್ತು ಇಲ್ಲಿ, ಮನೋರಂಜನೆ ಇದರಲ್ಲಿ. ಅವರು ಒಬ್ಬರೇ ಎಷ್ಟು ಡ್ಯಾನ್ಸ್ ಮಾಡ್ತಾರೆ, ಭರತನಾಟ್ಯ ಎಲ್ಲ ಪ್ರೋಗ್ರಾಮ್. ಇಲ್ಲಿ ಸುತ್ತಲೂ ಬೇರೆ ಅವ್ರಿಗೆ ಸಂಬಂಧಪಟ್ಟಂಗೆ ಗಂಡಸರೆಲ್ಲ ಕೂತ್ರೆ ಇದು ಮಾಡೋದು. ಅಂದರೆ ಇದೆಲ್ಲ ಮಂಚಗಳೆಲ್ಲ ರೂಮಲ್ಲಿ ಇರ್ತಾಯಿತ್ತು. ರೂಮ್ ಇಲ್ಲ ಇದು ಮಾಡೋಕ್ಕಾಗಿಲ್ಲ ಅಂತೇಳಿ ಇದು ಮಾಡಿದ್ದಾರೆ ಅಷ್ಟೇನೆ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು ಇದೆಲ್ಲ. ಮೇಲ್ಗಡೆ ಗ್ಲಾಸ್ ಇದು ವರ್ಕ್ ನೋಡ್ರಿ, ಅದು ಹೆಂಗಿದೆ ಕಲರ್ಫುಲ್ಲಾಗೆ. ಮಾತಾಡ್ಸೋ ಒಂದು ಇದು ಬೆಳೆಯುತ್ತೆ ಅಷ್ಟೇನೆ. ಹಾರ್ಮೋನಿಯಂ ಪೆಟ್ಟಿಗೆ ಅಂತಲ್ಲ ಇದೆ. ಇದು ಕೌಂಟ್ರ್, ಇದು ಟಿಕೆಟ್ ಕೌಂಟ್ರ್ ಹೆಂಗಿರುತ್ತೆ ಅವತ್ತಿನ ಕಾಲ ಒಳಗಡೆ ಬರ್ಬೇಕಾದ್ರೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಬರ್ತಾ ಇದ್ದಿದ್ದು. ಇದು 8ನೇ ಇದು ಕಾರ್ ಶೆಡ್. ಇದು ಯಾರ್ದಪ್ಪ 8ನೇದು? ಹಂಗಿದೆ ಕಾರು. ಹಾಂ, ಹಂಗಿರ್ಬೇಕು ಕಾರು ಅಂದರೆ. ಅದಂಗೆ ವೇಸ್ಟ್ ಆಗುತ್ತೆ. ಯಾರು ಇಷ್ಟು ಲಾಂಗ್ ರೇಂಜ್ ಇರೋದು ಕಾರೇ ಮಾಡಿಲ್ಲ. ಇದು ನೋಡೋಣ, ಇದು ಯಾರ ಮನೆ, ಏನು ಕತೆ ಅಂತ ಹೋದಾಗ ಹತ್ರಕ್ಕೆ ಹೋಗಿ ನೋಡೋಣ ಅಂತ. ಕ್ರಿಶ್ಚಿಯನ್ ಹೌಸ್, ಕ್ರಿಶ್ಚಿಯನ್ಸ್ಗಳ ಮನೆ ಹೇಗಿರುತ್ತೆ ಅನ್ನೋಕ್ಕೆ.
ಈ ಥರ ಚೇರ್ ಇತ್ತು ಕಡೆ ನಮ್ಮ ಮನೆಯಲ್ಲಿ ಈ ಥರ ಇದು ಸೈಕಲ್ ನಾವೆಲ್ಲ ಅದರಲ್ಲೇ ಕಲ್ತಿದ್ದು. ಹಾಂ, ಅಯ್ಯೋ ದೊಡ್ಡ ದೊಡ್ಡ ಹುಡುಗರೆಲ್ಲ ಬಂದು ಹೊಡೆಯೋರು ಅದನ್ನು. ಕಬ್ಬಣದ ಸೈಕಲ್ ಅದು. ಬಂದೆ ಅಲ್ಲೊಂದು ಸಣ್ಣ ಚೇರು, ಅದಕ್ಕೊಂದು ಸಣ್ಣ ಡ್ರೆಸ್ಸಿಂಗ್ ಟೇಬಲ್ಲು, ಈ ಥರದ್ದೆಲ್ಲ ಅಂದರೆ ಜೋಡಿಸೋದು ಹೆಂಗೆ ಜೋಡಿಸ್ತಾರೆ. ಕಬೋರ್ಡ್ ಇಲ್ಲಿ ಕಡೆ ಈಗೆಲ್ಲ ಗೋಡೆಯೊಳಗೆ ಹೋಗಿದೆ, ಕಬೋರ್ಡ್ ಮರದ ಇಟ್ಟಿದ್ದಾರೆ ಹಂಗೆ. ಹಾಂ, ನೋಡು ಅವ್ರ ಅಡುಗೆ ಮನೆ ಹೆಂಗಿದೆ, ಸಿಂಪಲ್ ಆಗಿದೆ ಅಲ್ಲ ಮನೆ ಪ್ಲ್ಯಾನ್ ಎಲ್ಲ. ಫ್ರೀಸರ್ ಅದು. ಇಷ್ಟಿದ್ರೆ ಸಾಕಪ್ಪ, ಎಷ್ಟು ಚೆನ್ನಾಗಿ ನೋಡೋ ಬೌಲು ತಟ್ಟೆಗಳೆಲ್ಲ ಅಲ್ಲ. ಇದೊಂದು ರೂಮು, ಅದಕ್ಕೆ ಔಟ್ ಸಿಟ್ಟಿಂಗ್ ನೋಡಿದ್ದು ಎರಡೇ. ಒಂದು ರೂಮಲ್ಲಿಗೆ ಸಿಟ್ ಔಟು. ಹಾಂ ಹಾಂ, ತೊಟ್ಲು, ಮಗುಗೆ ಮಕ್ಳಿಗೆ ಬೆಳೆಯೋಕ್ಕೆ ಗಾಳಿ ಎಲ್ಲ ಇರುತ್ತಾ ಚೆನ್ನಾಗೆ, ಸಪ್ರೇಟು ಇರುತ್ತಾ. ಹ್ಞೂ, ಇಲ್ಲ ಗೊತ್ತು, ಇಲ್ಲ ಗೊತ್ತಿದೆ, ಅಲ್ಲಿ ನೋಡಿದ್ನಲ್ಲ. ಅಂದರೆ ಮೆಟ್ರಲ್ ನೋಡೋದು ಹೆಂಗಿದೆ ಅಂತ. ಲ್ಯಾಂಪು, ಇದೊಂದಿದು ಕೀರಿದ್ರೆ ಟೈಪ್ ಮಾಡೋದು, ಇದು ಟೈಪ್ ಮಿಷಿನ್, ಇದು ಗ್ರಾಮಫೋನ್ದು. ಇದು ಬಂದ್ಬಿಟ್ಟು ರೇಡಿಯೋ. ಈಸಿ ಜರ್ನೇಷನ್ ಆಗಿದೆ ಇದು, ಆರಾಮಾಗೆ. ಆಗಿರೋರಲ್ವಾ, ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮನಸ್ಸು ಮಾಡ್ತಾನೆ, ನಮ್ಮ ದೇಶದ ಯಾಕೆ ಉಳಿಸ್ಬಾರ್ದು ನಾನು ಅಂತ ಹೇಳಿ ಅಂತ. ಹಂಗೆ ಅನ್ಕೊಂಡಿದ್ದಕ್ಕೆ ಇಷ್ಟು ಉಳಿದಿದೆ. ಒಂಬತ್ತು ಹೊತ್ತು ಇಲ್ಲಿದೆ ಅಂತ ಕಣೆ, ಇಲ್ಲಿ ಹೋಗ್ತಾರಲ್ಲ ಇವರು. ಅವಾಗ ನೋಡಿ ಮಣ್ಣಲ್ಲಿ ಮಾಡ್ತಿದ್ವಿ ವಿಗ್ರಹಗಳು, ಹಂಗೆಲ್ಲ ಗೊಂಬೆಗಳು ಮಾಡ್ಕೊಂಡು ಫಸ್ಟು. ಮುಖವಾಡಗಳೆಲ್ಲ ದೈವಗಳು ಪೂಜೆ ಮಾಡೋಕ್ಕೆ ಎಲ್ಲ ಮಾಡೋದಲ್ಲೆಲ್ಲ ಭೂತಾರಾಧನೆಲ್ಲ ಮಾಡೋದಲ್ಲ. ದೇವ್ರುಗಳೆಲ್ಲ ಮೆರವಣಿಗೆ ಮಾಡ್ಲಿಕ್ಕೆ ಪಲ್ಲಕ್ಕಿಲಿ ಇಟ್ಟು ಮಾಡೋರು ಅವಾಗ. ಇದು ಯಾವುದೋ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತ ಕಣೆ. ಹಂಗೆ ವರ್ಷ ವರ್ಷ ಈ ಥರ ಮಾಡಿಬಿಟ್ಟು ಇಟ್ಟು ಪೂಜೆ ಮಾಡಿ ಮತ್ತು ಊರಿಂದ ಹೊರಗಡೆ ಇಡೋರಂತೆ. ಮಾರಿ ಪೂಜೆ ಮಾಡ್ತಾರಲ್ಲಮ್ಮ ಮಾರಮ್ಮಂದು, ಈ ಥರನೇ ಮಾಡಿಬಿಟ್ಟು ಹಿಂಗೆ ಎಮ್ಮೆ ಮರಿತು ನೋಡಿ, ಮರಿ ಕೋಣ ಅದೆಲ್ಲ ಊರು ಹೊರಗಡೆ ಇಡ್ತಾರಲ್ಲ, ಅವ್ನು ತಂದು ಹಿಂಗೆ ಇಟ್ಟಿದ್ದಾರೆ ಇವರು. ಹಾಂ, ಇದು ಗರಡಿ ಮನೆ. ಎಲ್ಲ ಕಲಸಿ ಅದನ್ನ ಮಣ್ಣಿ ಮೈ ಮೆತ್ಕೊಂಡು ಈಗಿನ ಫಿಲಮ್ಗಳೆಲ್ಲ ತೋರಿಸ್ತಾರ ಅದೆಲ್ಲ ಇಲ್ಲ. ಆ ಮನೆ ಒಳಗಳೆಲ್ಲ ಹೋಗಿ ಒಳಗಡೆ ಬಿಡ್ಬೋದಿತ್ತಪ್ಪ, ಹೊರಗಡೆ ಸುಮ್ಮನೆ ತಗೊಂಡ್ಬಂದಿಟ್ಟಿದ್ದಾರೆ.
ಶೀಟ್ ಹಚ್ಚಿರೋದು ಇವ್ರು ಶೀಟು ಶೀಟ್ಗಳ ಮೇಲೆ ಸುತ್ತಿದ್ದಾರೆ ಶೀಟು ಹಾಂ ಶೀಟ್ ಸುತ್ತಿರೋದೇ मछली का दांत है वो ಅಲ್ಲಿಂದ ಮೀನಿಂದ ಅಲ್ಲು ತುಲಾಭಾರ ಎಲ್ಲ ಮಾಡ್ತಿಲ್ಲ ಕಲ್ಗಳು ನೋಡಂಗೆ ತೂಕದ ಕಲ್ಗಳು ಅವಾಗ ಇವಾಗ ಇದಾವೆ ಒಂದೊಂದು ಕಡೆ ಇದ್ದಾವೆ ಇವೇ ಪಿಪಾಯಿ ಅಂತಾರಲ್ಲ ಅವು ಇವು ಅಲ್ಲ ಈ ಥರ ಕಲ್ಗಳು ಇವಾಗಲೂ ಇದಾವೆ ಇನ್ನು ತುಂಬ ಕಡೆ ಪಿಪಾಯಿ ಅಂತಾರಲ್ಲ ಅವು ದೇಸಿ ಹಣ್ಣಲ್ಲಿ ಗೊತ್ತಾ ಹಾಂ ನೋಡಿ ಇದು ಸಂದೂಕ ಏನಿಗೆ ಬಚ್ಚಿ ಭತ್ತ ತುಂಬಕ್ಕೆ ಭತ್ತ ಅಕ್ಕಿ ಹಾಕ್ಸಾರಲ್ಲ ಅಕ್ಕಿ ಹಾಕ್ಸಂತ ತುಂಬಿಡಾರ ಮನೆಗೆ ಅಟ್ಯಾಕ್ ಮಾಡಿದ್ರೆ ಬಚ್ಚಿ ಎಲ್ಲರ ಮನೆಗೆ ಇರೋ ಮಲ್ನಾಡಲ್ಲಿ ಇವೆಲ್ಲ ಇದು ಅಳತೆ ಮಾಡೋದು ಅಲ್ಲ ಕಣಪ್ಪ ಹ್ಞೂ ಏನದು ಅದು ಮೀನಿಂದ ಅಲ್ಲ ಇದು ನೇಚರ್ಗೆ ಎಷ್ಟು ಚೆನ್ನಾಗಿತ್ತು ಇದು ಮರ ತುಂಡನ ಕೊರೆದು ಅದಕ್ಕೆ ಒಂದು ಮುಚ್ಚಳ ಮಾಡಿದ್ದಾರೆ ಇವು ಸಂದೂಕಗಳು ಇವು ಇದು ಮರದ ಪೆಟ್ಟಿಗೆ ಒಳಗಡೆ ಇದು ಒನಕೆ ಇಟ್ಟಿದ್ದಾರೆ ನೋಡಲ್ಲಿ ಊಟಕ್ಕೆ ನೋಡಿ ಇವೆ ಸರ್ವೆ ಡಿಪಾರ್ಟ್ಮೆಂಟ್ ಚೈನ್ ಕನ್ನ ಗೊತ್ತು ಇವಾಗ ನೋಡಿದ್ದೀನಿ ನಾನು ಮೀನಿಂದ ಅಲ್ಲೇ ಎಷ್ಟು ಇರ್ಬೇಕಂದ್ರೆ ಇಲ್ಲಾಂದ್ರೆ ಬಾಯಿ ಎಷ್ಟು ಇರಬಾರ್ದು ಅದೆಷ್ಟು ಇರಬಾರ್ದು ನಾಣ್ಯ ಇರುತ್ತಾ ಮೀನಿಂದ ಅಲ್ಲೇ ಎಷ್ಟು ಇರ್ಬೇಕಾದ್ರೆ ಅದೆಷ್ಟು ಇರಬಾರ್ದು ಅದನ್ನ ಹಿಡ್ಕೊಂಬಂದ್ರೆ ಇವರೆಷ್ಟು ಇರಬಾರ್ದು ಅಂತ ಮನುಷ್ಯನ ಅದಕ್ಕೆ ಮತ್ತೆ ಅಷ್ಟೊಂದು ಮೀನನ್ನೇ ಸಾಯಿಸ್ಕೊಂಡು ಹಿಡ್ಕೊಂಬಂದಿದಾರಲ್ಲ ಅದನ್ನ ಅದಕ್ಕೆ ಮನುಷ್ಯ ಅನ್ನೋದು ಅದು ಈ ಸಣ್ಣ ಸಣ್ಣ ಜೋಡಿ ಹಿಡ್ಕೊಂಬಂದಾರ ಅಂತ ಅದ್ರಾಗೆ ಹಿಡ್ಕೊಂಬರ್ತಾರೆ ಕಪ್ರೆ ಈಗ ದೊಡ್ಡ ಹಿಡ್ಕೊಂಬಂದಿರ್ತಾನೆ ಅದನ್ನ ಹೆಂಗ್ ಹಿಡಿದು ಸಾಯಿಸಿರ್ಬೋದು ನೀರೊಳಗಡೆ ಅದನ್ನ ವಿಷಯ ಮಾಡೋದು ಹಾಂ ಅಡುಗೆ ಮನೆ ದೇವಗಿರಾಗಿದ್ವಿ ಏನು ಮಾಡಿದ್ರು ಏನು ಇವೇ ಬೆಸ್ಟ್ ಸ್ವಿಚ್ ಬಾಕ್ಸ್ ಅಲ್ಲ ಈಗಲಿದ ನಾವು ಮನೆ ಕಟ್ಸಿದ ಅಂತ ಡೆಮೋಗಿಟ್ಟಿರೋದೇ ಏನು ಇಲ್ಲ ನಡಿಯಪ್ಪ ಜಾಸ್ತಿ ಕಾಸ್ಟ್ಲಿ ಕಾಣಪ್ಪ ಅದಕ್ಕಿಂತ ಕಾಸ್ಟ್ಲಿ ಮೇಲೆ ಬೀಗ ಹಾಕಿದಾರೆ ಹೋಗ್ಬಾರ್ದು ಅಂತ ಆ ಕಡೆ ಸಂಧಿಯಲ್ಲಿ ಜಾಗ ಐತೆ ಹೋಗಿರೋದು ತಕ್ಕಡಿ ಅಲ್ವಾ ಧಗ್ಗ ನಂಗೆ ಬಿಡಲ್ಲ ಅದು ನಿಧಾನಕ್ಕೆ ಹೋಗಿ ಭಯ ಆಗ್ತಿತ್ತು ಯಾರು ಇದ್ದಾನೆ ಅಲ್ಲ ಗಲಾಡ್ತೀನಿ ಸೇರ್ ಕಲ್ಲುಗಳು ಅಂದ್ರೆ ಇವೆ ಕಣೆ ಅದು ಕರ್ಣ ಬೆಣ್ಣೆ ತೊಗೊಂಡ್ಬಿಡ್ತಾರಲ್ಲ ಸೇರ್ ಕಲ್ಲು ಅಯ್ಯೋ ಮದ್ದಕ್ಕಿದಲ್ಲ ಅವು ಸೇರು ಪೌಂಡ್ ಕಲ್ಲುಗಳು ಅಂತೇಳಿ ಬಂತು ಅವಾಗ ಪೌಂಡ್ ಲೆಕ್ಕದಲ್ಲಿ ಇಂಡಿಯಾದಲ್ಲಿ ಲೆಕ್ಕಾಚಾರ ಬಂದಿತ್ತು ಅವಾಗ ಈ ಒಂದು ಇಡೀ ಮರನ ಕೊರ್ದಂಗೆ ಮಾಡಿದಾರೆ ನೋಡು ಅದೇ ನೋಡಿದೆ ಇದನ್ನ ತಕ್ಕಣದ ಹೆಂಗೆ ಅಂತ ಒಂದೇ ಮರ ಫೋಟೋ ತೆಗ್ದಿರ ಇದನ್ನ ಸಿಂಗಲ್ ಅಲ್ಲ ಇದನ್ನ ತಕ್ಕಣದ ಹೆಂಗೆ ಅಂತ ಯೋಚನೆ ಮಾಡು ಆರ್ಟಿಸ್ಟಿಕ್ ಅಲ್ಲ ಕಣಪ್ಪ ವಾಕಿಂಗ್ ಸ್ಟಿಕ್ಕು ಹಂಗೆಲ್ಲ ಹಂಗೆ ಅದೇ ಇಲ್ಲ ಅದು ಈ ಥರ ಗಡಿಯಲ್ಲಿ ಇರ್ತಾರೆ ನಮ್ಮನೇಲಿ ಅವಾಗ
ಅಲ್ಲ ಸಪ್ರೇಟ್ ಜಾಗ ಅವ್ರು ಮಾಡ್ಕೊಂಡಿರೋ ಯಾರ್ದಲ್ಲ ಜನಗಳಿಗೇನೆ ಬಿಲ್ಡಿಂಗಲ್ಲಿ ಇರೋರಿಗೆ ಅನ್ಸುತ್ತೆ ಅದು ಓಟ್ ಅವ್ರೊಬ್ರಿಗೆ ಹೆಂಗೆ ಮಾಡ್ಕೊಂಬಿಡ್ತಾರೆ ಅವ್ರು ತಿಕ್ಲೆ. ಇದು ಯಾವುದಪ್ಪ ಹಂಗೆ ಅನ್ಸ್ಬಿಡ್ತಾನೆ ನೀನು ವೀರಶೈವ ಮಠ ಇದೆ ಅಂತ ನಾವು ಇದೊಂದು ವೀರಶೈವ ಲಿಂಗಾಯತ ಪರಂಪರೆ ಸೇರಿದಂಥ ಮಠ. ನೋಡಿ ಇದೊಂದು ವೀರಶೈವ ಮಠ ಅಂದರೆ ದಕ್ಷಿಣ ಕನ್ನಡದಲ್ಲಿ ಇದ್ದಂಥದ್ದು. ಅದನ್ನು ತಂದು ಮತ್ತೆ ಇದು ಮಾಡಿದ್ದಾರೆ ಇಲ್ಲಿ ಶೆಣೆಯವರು ಹೆರಿಟೇಜ್ ವಿಲೇಜಲ್ಲಿ ಮಣಿಪಾಲಲ್ಲಿದೆ. ಹೇಗಿತ್ತು ಪರಂಪರೆ ಅನ್ನೋದನ್ನು ನೋಡ್ಬೋದು. ನೋಡಿ ಈ ಕಂಬಗಳು ನೋಡಿ ಹೇಗಿದೆ ಅಂಥೇಳಿ. ಒಂದೊಂದು ಕಂಬಗಳು ಹಿಂಗೆ ಕೆತ್ತಿರ್ಬೋದು, ಹಿಂಗೆ ಇಟ್ಟಿರ್ಬೋದು. ಅವಾಗ ಅವ್ರು ಉಪಯೋಗಿಸ್ತಿದ್ದ ದೀಪದ ಕಂಬಗಳು, ಪೂಜೆ ಮಣೆ, ಶಿವ ಪೂಜೆ ಮಣೆ, ನೀರಿನ ಪಾತ್ರೆಗಳು, ಸಂದೂಕ, ಅದ್ರ ಮೇಲೇ ಒಂದು ಬೆಂಚು. ಅದ್ಭುತವಾಗಿದೆ. ಇದು ಯಾರ ಮನೆ ಅಂದರೆ ಇದು ಕುಂಜೂರು ಚೌಕಿ ಮನೆ ಅಂಥೇಳಿ ಬ್ರಾಹ್ಮಣರ ಮನೆ. ಸಂದೂಕಗಳು, ಆರಾಮ್ ಚೇರು, ಬೀಸೆಕಲ್ಲು, ರೊಟ್ಟಿ ಮಣೆ, ಕಂಬಗಳ ಡ್ರೆಸ್ ಚೆನ್ನಾಗಿದೆ. ಮೊಸರು ಕಡೆ ನೋಡ್ರಿ ಚೆನ್ನಾಗಿದೆ. ಸ್ಟ್ಯಾಂಡ್ ಅದ ಮೂಲೆಯಲ್ಲಿ ಮಜ್ಜಿಗೆ ಕಡಿಯೋಕ್ಕೆ, ಅಡುಗೆ ಮನೆ, ಬೀಸೆಕಲ್ಲು, ಸ್ಟ್ಯಾಂಡು, ಸೌಟು, ಇಡ್ಲಿ ಪಾತ್ರೆಗಳು, ಹಬೆ ಪಾತ್ರೆಗಳು, ಸಾರಿನ ಪಾತ್ರೆ, ಮೊಸರಿನ ಪಾತ್ರೆಗಳು, ಇಡ್ಲಿ ಪಾತ್ರೆ ನೋಡ್ರಿ ಅಷ್ಟು ದೊಡ್ಡದಿದೆ ಇಡ್ಲಿ ಪಾತ್ರೆ. ಸುಮಾರಷ್ಟು ಅಡುಗೆಗಳು ಮಾಡೋರು ಅವತ್ತಿನ ಕಾಲದಲ್ಲಿ. ಇದೆಲ್ಲ ಎಡೆಮಣೆಗಳು ಅಂಥೇಳಿ, ಕಂಚಿನ ತಟ್ಟೆಗಳು, ಗಂಗಾಳ ಅಂತೀವಲ್ಲ ನೋಡ್ರಿ, ಇದೇನು ಗಂಗಾಳ. ಇದ್ರ ಎಡೆಮಣೆ ಇಟ್ಟೆ ಊಟ ತಿಂತಾ ಇದು. ನಾವು ಊಟ ಮಾಡಿದ್ದಿದ್ರಲ್ಲಿ ಈ ಥರ. ಖಜಾನೆ ಇದು ಅಂದರೆ ಉಗ್ರಾಣ. ಇಲ್ಲಿ ಕೆಳಗಡೆ ತೆಗಿಯೋದು, ಮೇಲಿಂದ ಪಳತ ಸುರಿಯೋದು. ಭತ್ತ ಎಲ್ಲ ಬೆಳೆದಿದ್ದೆಲ್ಲ ಕೆಳಗಡೆ ಕಿಂಡಿ ಬಾಗಿಲಿರುತ್ತೆ. ನೀನು ಅಲ್ಲವ್ರೆ ಪಕ್ಷಿ ಪಂಜರ. ಅಲ್ಲಿಂದ ತೆಗೋಣ. ಇದು ಬಾಣಂತಿ ಮನೆ, ತೊಟ್ಲಿದೆ ಅಂತಿದ್ದಂಗೆ ಬಾಣಂತಿದು. ಒಂದು ಸಣ್ಣ ಕಿಟಕಿ, ಕತ್ತಲು ಜಾಸ್ತಿ ಇರುತ್ತೆ. ಅದು ಲೋಬನ್ ಹಾಕೋಕ್ಕೆ ಮಾಡೋಕ್ಕೆ ಒಂದಿದು. ಆಮೇಲೆ ವಯಸ್ಸಾದವ್ರಿಗೊಂದು ಮಂಚ ಎಲ್ಲ. ಆದರೆ ಆದಷ್ಟು ಬೆಳಕನ್ನು ಕಡಿಮೆನೇ. ಇವತ್ತು ನಾವು ಗಾಳಿ ಬೆಳಕು ಜಾಸ್ತಿ ಬೇಕು ಅಂತೀವಲ್ವ. ಅವತ್ತು ನೋಡಿ ಕಿಟಕಿ ನೆಲ ಲೆವೆಲ್ ಕಿಟಕಿ ಇಟ್ಟಿರೋದ್ರಿಂದ ತಣ್ಣಗಿರೋ ಗಾಳಿ ಒಳಗಡೆ ಪ್ರವೇಶ ಮಾಡ್ತಾಯಿತ್ತು, ಬಿಸಿ ಗಾಳಿ ಮೇಲಕ್ಕೆ ಹೋಗ್ತಾಯಿತ್ತು ಗವಾಕ್ಷಿಗಳ ಮೂಲಕ. ಆ ಥರದ ವ್ಯವಸ್ಥೆ ಮಾಡಿದರು. ಇದಕ್ಕೊಂದು ಮೆಟ್ಲು ಮಾಡಿದ್ದಾರೆ.
ಅಲ್ಲಾಡುತ್ತಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ. ಸಣ್ಣ ಸಣ್ಣ ರೂಮ್ಗಳು, ಗೆಸ್ಟ್ ರೂಮ್ಗಳು ಇದು ಚೆನ್ನಾಗಿದೆ ಅಲ್ಲ. ಎಷ್ಟು ಜನ ಬಂದರೂ ಅವರು ಸಪ್ರೇಟಾಗಿ ಉಳ್ಕೊಳ್ಳೋಂಥ ಒಂದು ವ್ಯವಸ್ಥೆ ನೋಡಿ. ಇಲ್ಲೇನು ಇಡ್ತಾಯಿದ್ರು ಅಂದರೆ ವಿಶೇಷ ಉಪ್ಪಿನಕಾಯಿ, ಬಿತ್ತನೆ ಬೀಜಗಳೆಲ್ಲ. ಯಾಕಂದರೆ ಕೆಳಗಡೆ ಅಡುಗೆ ಮನೆ ಇದೆ, ಅಡುಗೆ ಮನೆ ಇರೋದ್ರಿಂದ ಹೊಗೆ ಬರೋದ್ರಿಂದ ಮೇಲ್ಗಡೆ ಇಟ್ಟರು ಉಪ್ಪಿನಕಾಯಿಗಳು, ಕುಂಬಳಕಾಯಿಗಳು ಅವು ಕೆಡ್ತಾ ಇರಲಿಲ್ಲ. ನೋಡಿ ಎಷ್ಟು ದೊಡ್ಡದು ತೂಗು ಉಯ್ಯಾಲೆ, ಆರಾಮ ಮಲ್ಕೋದ್ರ ಮೇಲೆ ಎಷ್ಟು ಚೆನ್ನಾಗಿದೆ. ನೋಡಿ ಇದು ಬತ್ಲು ಮನೆ ಹೋಗ್ಲಿಕ್ಕೆ ಮೇಲಕ್ಕೆ ಮಾಡ್ಕೊಂಡಿರೋಂಥದ್ದು. ಇಲ್ಲೂ ಸಹ ಸಂಗ್ರಹಿಸ್ಬೋದು, ಬೀಜಗಳೆಲ್ಲ ಸಂಗ್ರಹಿಸಿದರೆ. ಹತ್ತಿಲ್ಲೊಂದು ಮೆಟ್ಲು, 3ನೇ ಇದಕ್ಕೆ ಹೋಗಲಿಕ್ಕೆ ಮನೆ ಸ್ವಚ್ಛತೆ ಉದ್ದೇಶದಿಂದ ಮಾಡೋಂಥದ್ದು. ಇದೊಂದು ಫಸ್ಟು ಸೆಕೆಂಡ್ ಫ್ಲೋರ್ ಅಂತ ಮನೆ ಇದೆ. ಅವ್ನು ನಿಂತಿರೋದು ಮೊದಲನೇ ಮಹಡಿ, ಅದ್ಮೇಲೆ 2ನೇದಿದೆ. ನೋಡಿ ರೂಮ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಖುಷಿ ಆಗುತ್ತೆ. ಎಲ್ಲ ಮರದ ಮೇಲೆ ಅಷ್ಟೇ ಹೆವಿ ಮರ ಹಾಕಿ ಅದ್ರ ಮೇಲೆ ಗಾರೆ ಹಾಕಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಅದು ಮರದ ಮನೆ, ವಯಸ್ಸಾದವ್ರು ಕಾಲು ಹಿಡ್ಕೊಳಕ್ಕೆ ಮಂಚ, ಅವ್ರದ್ದು ಪೆಟ್ಟಿಗೆ ಅಲ್ವಾ, ಚಂದ ಅಲ್ವಾ. ಇನ್ನೊಂದಿದೆ ನೋಡಿ ಮಿರರು, ಈ ಬೆಂಚ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನೋಡಿ ಒಂದು ದೊಡ್ಡ ಮನೆಗೆ ಬಂದಿದ್ದೀವಿ. ಇದು ಯಾವ ಮನೆ, ಏನು ಕತೆ, ಹೋಗಿ ನೋಡೋಣ. ಬಹುಶಃ ನೋಡಿದರೆ ಮಲೆನಾಡಿನ ಮನೆ ಇದ್ದಂಗೆ ಇದೆ ಪೂರ್ತಿ. ಯಾವ ಮನೆ ಏನಂತ ನೋಡೇ ಬಿಡೋಣ. ನೋಡಿ ಒಡೆ ಎಷ್ಟು ದೊಡ್ಡದಿದೆ, ಮುರ್ಕೊಂಡೋಗಿದೆ, ಆದರೆ ಅಷ್ಟು ದೊಡ್ಡದಿದೆ ಇದೆಲ್ಲ. ಇದು ಗಂಜೀಫ ಆರ್ಟ್ ಗ್ಯಾಲರಿ ಅಂತ ಇದೆ. ಇದು ಯಾರ ಮನೆ ಏನಂತ ಹಾಕಿಲ್ಲ. ನಿಮ್ದ್ರಲ್ಲಿ ಇಲ್ವೇನ್ರಪ್ಪ? 17 ನೋಡಿ. ಈ ಕಬ್ಬಣ ಸರಕಣಿಗಳು, ಚೈನ್ಗಳು ಅಂದರೆ ಜೋಕಾಲಿ ಚೈನ್ಗಳು, ಉಪಯೋಗಿಸಿದ ಸಾಮಗ್ರಿಗಳು ಕಬ್ಬಣದಲ್ಲಿ ಮಾಡ್ರ ಅಂತಂದರೆ ಒಡವೆಗಳು. ಇವು ನೋಡ್ರಿ ಹೆಂಗಿದಾವೆ ಅಂತ, ಕಣಜಗಳು ಇವು ನೋಡಿ ಎಷ್ಟಿದಾವೆ. ಭತ್ತ ತುಂಬವೆಲ್ಲ ಪಳತ ತೊಟ್ಲುಗಳು, ಪಳತಗಳು ಇಟ್ಟಿದ್ದಾರೆ. ಅದಕ್ಕೆಲ್ಲ ಪ್ರಿಸರ್ವ್ ಮಾಡ್ಬೇಕು. ಅವ್ರಿಗೆ ಈ ಕಡೆ ಬಿಸಿಲು ಬೀಳ್ತದೆ, ಹಂಗೆ ತಗಡು ಕಟ್ಟಿದ್ದಾರೆ ಪಾಪ ಇವಕ್ಕೆ. ಹಾಂ ಇದು ಬೆಲ್ಲದ ಕೊಬ್ಬರಕ್ಕೆ ನೋಡೋ ಕಾರಣ ಬೆಲ್ಲದ ಕೊಬ್ಬರಕ್ಕೆ ಅಂತ ಕಬ್ಬಣದ ಮಂಚ ಐತೆ ಕುಂಬಳದ ದೊಡ್ಡ ಮರನಾಗೆ. ಜೋಕಾಲಿ ತುಂಬ ಚೆನ್ನಾಗಿದೆ. ಚಪ್ಪಲಿ ಅಂಗಡಿಗಳು, ಚಮ್ಮರದವಾಗ ಸಣ್ಣ ಸಣ್ಣ ಗೂಡುಗಳು ಇರೋವು ಹಿಂಗೆ ವಾರ್ಜಿಟೇಲ್ಸ್ ಇರೋ ಮನೆ ಹತ್ರ. ಇದು ಔಷಧಿ ಅಂಗಡಿ, ಇದು ಹಿಂಗೆ ಇರ್ತಿದ್ದು ಔಷಧಿ ಅಂಗಡಿಗಳು. ಔಷಧಿ ಅಂಗಡಿ ಇದು. ಹಾಂ ನೀವು ಅದನ್ನೇ ನೋಡಿದ್ರೆ ನಿಮ್ಗೆ ಅದೇ ನೆನಪಾಗುತ್ತೆ. ನೀ ಪಾಪ ಮೆಡಿಕಲ್ ಶಾಪೇ ನೋಡ್ತಿದ್ದೇನೆ ಡೈಲಿ ಅದು ಹೋಗಿ. ಮೆಡಿಕಲ್ ಶಾಪ್ ಇರ್ಲಿಲ್ವಲ್ಲ ಅವಾಗ. ನೋಡಿ ಸೈಕಲ್, ಇವಾಗ ನಾವೇ ಸೈಕಲ್ ಕಟಿಂಗ್ ಶಾಪ್ ಕಟಿಂಗ್ ಮಾಡೋರು. ಕಟಿಂಗ್ ಶಾಪ್ ಅಂತ ಹೇಳಿದ್ರೆ ಗೂಗಲ್ ಅಸಿಸ್ಟೆಂಟ್, ಅದೇ ಕಟಿಂಗ್ ಶಾಪ್ ಇಲ್ಲೇ ಇದೆ ಅಂತ ಇಲ್ಲೇ ಇದೆ ಅಂದ್ರೆ ಇದೇ ತೋರಿಸ್ತಾ ಇಲ್ಲಿಂದ 700 ಮೀಟರ್ ಇದೆ ಅಂತ ಚಾಪೆ. ಈಗ ಅಪ್ಪ ಎಲ್ಲ ನೆಟ್ಟಿಗೆ ವಿಡಿಯೋನೇ ಮಾಡ್ಕೊಂಡವಲ್ಲ. ಉಷಾ ಬ್ರ್ಯಾಂಡ್ ಇನ್ನೂ ಅವಾಗ ಇತ್ತಾ? ಅಂದ್ರೆ ಇದು ಮಿಷಿನ್ ಹೊಸದಂತ ಲೆಕ್ಕ. ಇಲ್ಲ ಅದೇನಲ್ಲ ಕೈ
ಅಲಂಕಾರಿಕವಾಗಿ ಮಾಡಿರೋಂಥ ಟೆರ್ರಕೋಟ ಐಟಮ್ಸ್ಗಳು ಇದೆಲ್ಲ ಪೆಟ್ರೋಲ್ ಮ್ಯಾಕ್ಸು ಫ್ಯಾನ್ಗಳು ತಲೆಗಳು ಅನಿಸುತ್ತೆ ಲೈಟಿಂಗ್ಸು ಇವೆಲ್ಲ ಪೆಟ್ರೋಲ್ ಮ್ಯಾಕ್ಸ್ ಐಟಮೇ ಜಾಸ್ತಿ ಇದಾವೆ ಇದರೊಳಗಡೆ ಎಲ್ಲ. ರನ್ನಿಂಗ್ ಕಂಡು ಇದು ರನ್ನಿಂಗ್ ಕಂಡೀಷನ್ ಇದೆ ನೋಡೋ ಸೂಜಿ ಆಕ್ಷನ್ ಆಗ್ತೈತೆ. ಅದು ಹಳೇದೆ, ಅದು ಸಿಂಗರ್ ಅಂತ ಇದೆ. ಇದು ಉಷಾದ ಅಂಗಡಿ, ಇದು ಗಡಿಯಾರದ ಅಂಗಡಿ, ಅದು ಪೆಟ್ರೋಲ್ ಮ್ಯಾಕ್ಸ್ ಅಂಗಡಿ, ಲೈಟಿನ ಅಂಗಡಿ ಅದು. ಓಹೋ, ಇದು ಲೈಟ್ ಗಡಿಯಾರದ ಅಂಗಡಿ ಇದು. ಇದಕ್ಕೆ ಶೆಲ್ ಹಾಕ್ತಿದ್ರೆ ಏನಾಗ್ತಿದ್ರು? ತಿರ್ಗಿಸ್ಬೇಕು, ಕೀ ಕೊಡಬೇಕು. ಇದು ಐರನ್ ಶಾಪು. ಇದು ಈ ಥರದ್ದು ಒಲೆ ಇತ್ಕೊಂಡು ಕಣ ನಮ್ಮ ಮನೆಗೆ, ಈ ಥರದ್ದು ಒಲೆ ಇತ್ತು. ಇದು ಬಳೆ ಅಂಗಡಿ, ಇದು ಲ್ಯಾಟ್ರಿನ್. ಸೀಮೆಣ್ಣೆನಾ? ಹಾಂ, ಸೀಮೆಣ್ಣೆ, ಲ್ಯಾಟ್ರಿನ್ಗಳು ಇವೆಲ್ಲ. ನಮಗೆ ಅವಾಗ ಒಂದು ಊಚಿಗಳು ಈಗ ಮತ್ತೆ ಈ ತರ ಇಕ್ಕಳ ಎಲ್ಲ ಇಲ್ಲ ಕಣ ಇವಾಗ. ಬೀಗಗಳು ನೋಡ್ರಿ, ಎಷ್ಟು ಬೀಗಗಳು. ಇದು ನೋಡಿ, ಇದು ಹೆಂಗೈತೆ, ಇದು ಬಾಕ್ಲು ಬೀಗ ಅನ್ಸುತ್ತೆ ನನ್ನ ಅನ್ಸಿಕೆ. ಎಲ್ಲವೂ ಬಾಗ್ಲಿಗೆ ಹಾಕವೆ, ಬೇರೆ ಕಡೆಗೆ ಹಾಕ್ತಾನೆ ಯಾವಾರ. ಬಾಕ್ಲಿಗೆ ಜಾಯಿಂಟ್ ಆಗಿರುತ್ತಲ್ಲ ಆ ಬೀಗ ಅಂತ ನಾನು ಹೇಳ್ತಾ ಇರೋದು. ಅದೇ ದೊಡ್ಡ ದೊಡ್ಡ ಬೀಗ. ಫೋಟೋ ಫ್ರೇಮ್ ಅಂಗಡಿ, ಬಾಕ್ಸ್ಗಳೆಲ್ಲ. ಇದು ಹಾಸಿಗೆ ಮಾಡೋದು, ಪಿಂಜಕ್ಕೆ ಬರೋದು, ಹತ್ತಿ ಪಿಂಜಕ್ಕೆ ನಾವು ಸಣ್ಣ ತೆಗೆದೆಲ್ಲ ನೋಡಿದ್ದೀವಿ. ಮಾಡ್ತಿದ್ರು ಹೇಳಿದ್ರಿಂದ ಹತ್ತಿ ನಾ ಬಡಿಯೋರು ಹಿಂಗೆ ಹತ್ತಿ ಟಣ್ 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 ಅಂತ ಹತ್ತಿ ಯಾರದ ಮೇಲಕ್ಕೆ ಬಿಲ್ಲು ಬಾಣ ಇದ್ದಂಗೆ ಇರೋದು, ಅದು ಕಡ್ಕೊಂಡು ಬಡಿಯೋರು ಹಿಂಗೆ ಕಾಲಿಗೆ ಸಿಗಾಕೊಂಡು ಹತ್ತಿ ಪುಡಿ 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 ಆಗೋದೆಲ್ಲ. ಓ, ದುರ್ಗದಲ್ಲಿ ಚರಕ ಅಲ್ಲ ಅದು, ಅವು ಕೂದಲು ಕಟ್ ಮಾಡವು, ಚರಕ ಅಲ್ಲಿ ಅಂಗಡಿ ಕೂದಲು ಕಟ್ ಮಾಡವು ಅವೆಲ್ಲ. ಬಾರಪ್ಪ, ಇಲ್ಲಿ ಬಟ್ಟೆ ಅಂಗಡಿ. ಸ್ಕೂಲ್ ಇದು ಸ್ಕೂಲಾ? ಹಾಂ, ಬೈಸಲ್ ಮಿಷನ್, ಅದು ಕ್ರಿಶ್ಚಿಯನ್ ಸ್ಕೂಲ್ ಅವಾಗ. ಇಷ್ಟೇ ಹುಡುಗರು ಬರ್ತೀವಿ. ಇದು ಮಗ್ಗ ಬಟ್ಟೆನೇ ಅದ. ಸ್ಕೂಲ್ ಬೆಲ್ಲು ಅದು ಸಾವ್ದೋಗಿತ್ತು. ಈ ಮನೆ ನೋಡಿ ಎಷ್ಟು ಜನ ಕಂಬಗಳು. ಇದು 20, ಈ ಮನೆ ನೋಡಿದ್ಮೇಲೆ ಆ ಮನೆ ನೋಡಬೇಕು. ಇದು 19 ನೋಡಿಲ್ಲಲ್ಲ, 19ನೇ ಮನೆ ಯಾರ್ದು ಅಂತ. ಇದು ಯಾರ ಮನೆ ತೋರಿಸ್ಯಾರಪ್ಪ? ರೂಪನಾಯಕ್ ಪ್ರಭು. ಹಾಂ, ಯಕ್ಷಗಾನದ್ದು ತಾನೇ ಅದು. ಹ್ಞೂ, ಯಕ್ಷಗಾನ ಡ್ರೆಸ್ಗಳು, ಬಳ್ಳ, ದೀಪದ ಕಂಬ, ಕೊಣಿಗೆ, ಹಂಗೆ ಇರ್ತಿದ್ದ. ಆಮೇಲೆ ಇವು ಲತಡಿ, ಇವು ತಟ್ಟು ಮಣಿಗಳು, ಇವೆಲ್ಲ ಎಲ್ಲ. ಬೀಸೆ ಕಲ್ಲುಗಳು, ಮದ್ದು ಮಸಿಯ ಕಲ್ಲುಗಳು, ಖಾರ ರುಬ್ಬವು. ಏನಮ್ಮ? ಬಾಬು ಬಟ್ಟೆ ತುಂಬಿಡಕ್ಕಮ್ಮ. ಬಟ್ಟೆ, ಹಪ್ಪಳ, ಸಂಡಿಗೆ. ಅದು ಇದು ನೀರು ಏತ, ಅದಕ್ಕೆ ಹಗ್ಗ ಕಟ್ಬಿಟ್ಟು ನೀರು ತುಂಬಾಕವ್ರು ಬಾವಿಯಿಂದ, ಕಪಿಲೆಯಿಂದ. ಅವು ಬಟ್ಟೆಗಳು ಇಡೋಕ್ಕೆ, ಆಮೇಲೆ ಹಪ್ಪಳ ತುಂಬಕ್ಕೆ, ನೇಗ್ಲು. ಚಿನ್ನಿಮಣಿ. ತೊಟ್ಲು
ಇವೆಲ್ಲ ಪೆಟ್ಟಿಗೆಗಳು ಇಷ್ಟಿಷ್ಟಾಗಿ ಕೊಡ್ತೀವಿ ಮುಂಚೆ ಬಾಕ್ಸ್ ಒಬ್ಬರಿಗೆ ಬಟ್ಟೆ ಹಿಡ್ಕೊಳಕ್ಕೆ ಹಾಂ ಅಷ್ಟಾಗಿ ಹಿಡ್ಕೋಬೇಕಾಯ್ತು ಪಾಪ ಅವರು ಇರ್ತಿದ್ದೆ ಬಟ್ಟೆ ಅಷ್ಟಲ್ವಾ. ನೋಡ್ರಿ ಮನೆ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಕಂಬಗಳು ನೋಡ್ರಿ ಎಷ್ಟು ಕಲಾತ್ಮಕವಾಗಿ ಎಷ್ಟು ಚೆನ್ನಾಗಿದೆ ಮನೆಗಳ ಕಂಬಗಳನ್ನ ಡಿಸೈನ್ ಮಾಡಿದ್ದಾರೆ. ಇದು ಯಾರ ಮನೆ ಅಂತ ಈಗ ಹುಡ್ಕೋಣಂತೆ. ನೋಡ್ರಿ ಇದು ನೀರು ತುಂಬ ಆಗ್ತಾಯಿದ್ದು ಕಪಿಲೆ ಅಂತೀವಲ್ಲ, ಮರದಲ್ಲೇ ಕೆತ್ತಿ ಹಗ್ಗಕ್ಕೆ ಇಟ್ಟಿದ್ದು ಮಾಡ್ತಾಯಿದೆ. ಇದು ಹರ್ಕೂರು ಒಳಗಿನ ಮನೆ ಅಂಥೇಳಿ ಅಂತ ಇದೆ. ಇದು ಹರ್ಕೂರ್ದು. ಹಾಂ ಬೀಸೆಕಲ್ಲು ನೋಡ್ರಿ ಎಷ್ಟು ಚೆನ್ನಾಗಿಲ್ಲ. ರುಬ್ಬಕಲ್ಲು ನೋಡ್ರಿ, ಆಮೇಲೆ ಕಡ್ಗೋಲು, ಊಟ ಮಣೆ ಇದ್ರದ್ದು ಒಳಕಲ್ಲು, ಮರದೊಳಕಲ್ಲು, ಪೇಂಟಿಂಗ್ಸು. ಈಗ ಬಂದು ಚೆಕ್ ಮಾಡ್ಕೊಂಡು ಹೋಗಿ ಆಮೇಲೆ ಇಂಜಿನಿಯರಿಂಗ್ ತೋರಿಸ್ಬೇಕು ಕರ್ಕೊಂಬಂದು ಈ ಮನೆನ ಈ ಹೆಂಗ್ ಮಾಡಿದಾರೆ ನೋಡ್ರಿ ಇದನ್ನ ಅಂತ. ಇದಕ್ಕೆಲ್ಲ ಎಷ್ಟು ಎಷ್ಟೇ ಜಾಗ ಮತ್ತೆ ಚೌಕ ಇರಲಿಲ್ಲ ಮತ್ತೆ ಸ್ಪೇಸ್ ಎಷ್ಟು ಉಳಿಸಿದ್ದಾರೆ ನೋಡೋರಪ್ಪ, ಇಲ್ಲಿ ತೋರಿಸ್ತೀನಿ ನಿನಗೆ. ಒಂದು ರೂಮ್ ಅಂಕಲ್, ಒಂದು ರೂಮ್. ಈ ಕಡೆ ನೋಡ್ಬಿಲ್ಲಪ್ಪ, ಸ್ಪೇಸ್ ಅಷ್ಟೇ ಐತಲ್ಲ ಸ್ಪೇಸ್. ಮತ್ ನೋಡಿ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಅದಷ್ಟೇ ಒಂದು ಗೋಡೆ ಹಿಂಗ್ ಸೆಂಟರ್ ಕಟ್ಟಿ ಮತ್ತೆ ಇಲ್ಲಿ ನೋಡಿ ಈ ಕಡೆ ಗೋಡೆ ಇಲ್ಲಿಗೆ ಕಟ್ಟಿಲ್ಲ. ಇವಾಗಿನವ್ರಾದ್ರೆ ಇಲ್ಲೇ ಗೋಡೆ ಕಟ್ತಿದ್ರು. ಇಲ್ಲಿ ಗೋಡೆ ಕಟ್ಟಿ ಆ ಕಡೆ ನಾವು ಸ್ಪೇಸ್ ಅನ್ಸ್ತೈತೆ, ಈ ಕಡೆ ಸ್ಪೇಸ್ ಇಲ್ಲಿ ಡೈರೆಕ್ಟ್ ಎಂಟ್ರಿ ಬಂದ್ರೆ ಇಲ್ಲಾಸಿಂದ ಡೈರೆಕ್ಟ್ ಎಂಟ್ರಿ ಹಂಗೈತಲ್ಲ. ಮತ್ತೆ ಇಂಜಿನಿಯರ್ ಎಲ್ಲಿರಲ್ಲ, ಹೆಂಗ್ ಕಟ್ಟಿರ್ಬೋದು. ಇಂಜಿನಿಯರ್ ಯಾಕಿರಲಿಲ್ಲ ಅವಾಗ, ಇಂಜಿನಿಯರ್ ಅಂತ ಹೆಸರು ಇರಲಿಲ್ಲ ಅಷ್ಟೇ. ಅವರು ವಾಸ್ತು ಅಂತ ವಿನ್ಯಾಸಕಾರರು ಅಂತ ಇರ್ತಾಯಿದ್ರು. ನೋಡ್ರಿ ಇಲ್ಲಾಸಿಂದ ಬಂದ್ರೆ ಲೆಟರ್ ಅದ. ಮತ್ತೆ ಇಲ್ಲಿ ಇಷ್ಟ ಜಾಗ ನೋಡಿದ್ಲಿ, ಇಷ್ಟ ಜಾಗ ಅವಾಗಲೇ ಆ ಕಡೆ ರೂಮಿಗೆ ನೋಡ್ಕೊಂಡ್ ಬಂದಲ್ಲ, ಅಷ್ಟೇ ಕೆಲ ಏನು ಇಲ್ಲ ಅಂತ ಅನ್ನಿಸ್ತದಪ್ಪ. ನೋಡಿದ್ರೆ ಅಲ್ಲ ಸ್ಪೇಸ್ ಕೊಟ್ಟಿರ್ತಾನೆ, ಹೆಂಗ್ ಕೊಟ್ಟಿರ್ತಾನೆ ನೋಡಿ ಸ್ಪೇಸ್ನ. ಮತ್ ಗೋಡೆನು ಇಷ್ಟಿಷ್ಟು ದಪ್ಪನೇ ಇರ್ತಾವೆ, ಇಷ್ಟು ಸಣ್ಣ ಇರಲ್ಲ ಗೋಡೆ. ದೊಡ್ಡದಿದೆ ಅಂತ ಅನ್ಸೋದೇ ಇಲ್ಲ ಅಲ್ಲ. ಹೊರಗಡೆಯಿಂದ ನೋಡಿದ್ರೆ ಒಳಗಡೆ ಇಷ್ಟೊಂದು ಸ್ಪೇಸ್ ಇದೆ ಅಂತ ಅನ್ಸೋದೇ ಇಲ್ಲ. 9 ನಂಬರ್ ಇದಕ್ಕೆ ಬಂದಿದ್ದೀವಿ. ಇಲ್ಲ ಅದೇನಪ್ಪ ಅಂತ ಗಾಡಿ ತಗೊಂಡು ಅಲ್ಲಾಕಿರುತ್ತಪ್ಪ. ಚರಕ ಇಟ್ಟಿದ್ದಾರೆ. ಇದು ಇಲ್ಲೇ ಹಾಕಿದಾರಲ್ಲ ಗಾಂಧೀಜಿ ಅವ್ರದ್ದು ಇದೆಲ್ಲ ಇಟ್ಟಿದ್ದಾರೆ, ಚರಕಗಳಿಟ್ಟಿದ್ದಾರೆ. ಗಾಂಧಿ ತಾತ ಈ ಮನೆಗೆ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ ಗಾಂಧಿ ತಾತನ್ ತಾನಾಗಿರ್ಬೇಕು. ಯಾರ ಗಾಂಧೀಜಿಯವರು ಶಿಷ್ಯಂದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಿಲಮು ಡೆವಿಲಪ್ಪ, ಡೆವಿಲ್. ರಿಯಲ್ ಸ್ಟೋರಿ ಫಿಲಮ್ ತೆಗೆದ್ರೆ ಇನ್ನೊಂದು ಡೆವಿಲ್ ಅಂತ ನೋಡಿದಪ್ಪ ನೀನು? ನೋಡ್ ಸಕ್ಕತ್ತ ಡಿಟೆಕ್ಟಿವ್ ಸ್ಟೋರಿ ಫುಲ್. ಔಷಧಿ ಎರಿಯಕ್ಕಮ್ಮ ಸಣ್ಣದೆಲ್ಲ ಕುಟ್ಟಾಕೆ. ಹಾಂ ಕಪ್ಪ ಕೊಡ್ಬೇಕು, ಕಪ್ಪ ಅಂದ್ರೆ ಕಪ್ಪ ಇಲ್ಲಿ ಅನಿಸ್ತಿದ್ರು ಆಮೇಲೆ ಬಿಸ್ಲಾಗೆ. ಕಬ್ಬಣ ನೋಡಿ ಎಷ್ಟು ಹೆಂಗ್ ಮಾಡಿದ್ರು. ಕಡಾಯಿ ಕಬ್ಬಣದಲ್ಲ ಕಣ ಅಲ್ಲ. ನೋಡಪ್ಪ ಕಬ್ಬಣನೇ ಒಳಗಡೆ ತುಕ್ಕಿ ಬಿಟ್ಟಿತ್ತು ನೋಡಲ್ಲಿ ಕಬ್ಬಣ. ಕಿತ್ತಾಳೆ ಅದು, ಇತ್ತಡೆ ತುಕ್ಕು ಬಿಡ್ತದ. ಗರ್ಲು ಬಡಿ ತುಕ್ಕಲ್ಲ ಅದು. ಫಿಶ್ ಹಾಕಕ್ಕಲ್ಲ, ಒಡೆವುಗಳೆಲ್ಲ ಅಡಿಗೆ ಮಾಡೋದು. ಇವಾಗ ಗ್ಯಾಸ್ ಇದು ಹರಿಹರ ಮಂದಿರ 1216 12th ಸೆಂಚುರಿದು 12ನೇ ಶತಮಾನದ ಹರಿಹರೇಶ್ವರ ದೇವಸ್ಥಾನ. ಬಾಪ್ರೆ ಹೆಂಗೆ ನಡೆದೇಸಿ ಒಳಗಡೆ ಮರದ ಕೆತ್ತನೆಗಳು. ಬಾಪ್ರೆ ಹಾಂ ಕೂರಕ್ಕೇನೆ 1000 ವರ್ಷದ ಕೆಳಗಡೆ ಕಿತ್ತರೆ ಗೆಳೆಯರೇ. ಇದು ಹರಿಹರೇಶ್ವರ ಟೆಂಪಲ್ 1216 ಅಂತ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಆ ಕೆತ್ತನೆಗಳು ಅದನ್ನ ಹೆಂಗೆ ಉಳಿಸ್ಕೊಂಬಂದಿದ್ದಾರೆ ಪುಣ್ಯಾತ್ಮರು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಕೂತ್ಕೊಳ್ಳಿಕ್ಕೆ ಜಾಗ, ಅಚ್ಚುಕಟ್ಟು. ದೇವಸ್ಥಾನ ಅಂದರೆ ಎಷ್ಟು ಸಾಕು ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ.
ಅಲ್ಲ